Narendra Modi ji is India's longest serving elected prime minister. ನಿಜವಾಗ್ಲೂ ಮೋದಿ ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಹೌದಾ? 2 ರೂಪಾಯಿ ಭಕ್ತರೆ ಹೌದು. ಹಾಗಾದರೆ ಮೋದಿಯವರ ಅಪ್ಪ ಜವಾಹರ್ಲಾಲ್ ನೆಹರು 17 ವರ್ಷ ಅಂದರೆ 16 ವರ್ಷ 286 ದಿನ ಪ್ರಧಾನಮಂತ್ರಿ ಆಗಿದ್ರಲ್ಲ, ಅಷ್ಟು ಜಲ್ದಿ ಅಪ್ಪನ ಮಗ ಮರೆಯೋಕೆ ಸಾಧ್ಯನಾ? ಯಾವತ್ತು ಅಪ್ಪ ಅಪ್ಪನೇ, ಮಗ ಮಗನೇ. ನೆಹರು ಆದಮೇಲೆ ನಮ್ಮ ಇವರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಅದಾದಮೇಲೆ ದೀರ್ಘಾವಧಿ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ಸರಿಸುಮಾರು 15 ವರ್ಷ ಇಂದಿರಾ ಗಾಂಧಿ ಅವರಿದ್ದರು. ನಿಮಗೆ ರಾಜೀವ್ ಗಾಂಧಿ 5 ವರ್ಷ ಇದ್ದರು. ಅದಾದಮೇಲೆ ಬೇರೆಯವರು ದೇವೇಗೌಡರು, ಗುಜರಾಲ್, ಚಂದ್ರಶೇಖರ್, ಆಮೇಲೆ ನರಸಿಂಹರಾಯರು 5 ವರ್ಷ ಅಲ್ವಾ. ಅದಾದಮೇಲೆ ನಿಮ್ಮ ಪಾರ್ಟಿಯ ಅಟಲ್ ಬಿಹಾರಿ ವಾಜಪೇಯಿ, ಅದಾದಮೇಲೆ ಮನಮೋಹನ್ ಸಿಂಗ್ 10 ವರ್ಷ. ಅರ್ಥ ಮಾಡ್ಕೊಳ್ಳಿ. ಸೊ ಮೋದಿಜಿ, ನೀವು ಮೊಮ್ಮಗನೂ ಅಲ್ಲ, ನೆಹರು ಅವರ ಮರಿ 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 ಮೊಮ್ಮಗ. 2 ರೂಪಾಯಿ ಭಕ್ತರೆ, ನದಿಯ ಮೂಲ ಮರೆತರೆ ನಿಮಗೆ ಸಮುದ್ರ ಸಿಗೋದಿಲ್ಲ. ಅಪ್ಪನ ಸ್ಥಾನ ಮರೆತರೆ ನಿಮ್ಗೆ ಯಾವತ್ತೂ ಇತಿಹಾಸದ ಪುಟಗಳಲ್ಲಿ ನಿಮಗೆ ಜಾಗ ಸಿಗೋದಿಲ್ಲ. ಆಗ ಎಷ್ಟೇ ಬೊಂಬಡಿ ಬಾರಿಸ್ಕೋಬಹುದು, ಯಾವತ್ತೂ ಹುಟ್ಟಿಸಿದ ಅಪ್ಪನ ಸ್ಥಾನದಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಇಂಡಿಪೆಂಡೆಂಟ್ ಇಂಡಿಯಾಗೆ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಇದೆ ಅಲ್ವಾ, ಆ ಮಹಾನ್ ವ್ಯಕ್ತಿಯ ಕಾಲಿನ ಒಂದು ಬೆರಳಿನ ಧೂಳಿಗೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಈ ನರೇಂದ್ರ ಮೋದಿ. ಇತಿಹಾಸ ತೆಗೆದು ನೋಡಿ, ಅಪ್ಪನ ಹಾಕಿರೋ ರಸ್ತೆಯಲ್ಲಿ ಮಗ ಸಾಗಬೇಕೇ ಹೊರತು ಮಗ ಹಾಕಿರೋ ರಸ್ತೆಯಲ್ಲಿ ಯಾವತ್ತೂ ಅಪ್ಪ ಸಾಗಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದ ಫೌಂಡಿಂಗ್ ಫಾದರ್ ಅಂತ ಏನಂತೀವಿ ನಾವು, ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶಕ್ಕೆ ಕೊಡುಗೆಗಳು ಕೊಟ್ಟಿದ್ದಾರಲ್ವಾ. ನೀವು ಯಾವುದನ್ನ ತಗೊಳ್ಳಿ, ಇವತ್ತು IIM, IIT, ಇಸ್ರೋ, ಇವೆಲ್ಲ ನವರತ್ನಗಳು, ಆಮೇಲೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ಸು, ಇವತ್ತಿನ ಡೆಮೋಕ್ರಸಿ, ಇದಕ್ಕೆಲ್ಲ ಕೊಟ್ಟಿರೋ ಅಸಲಿ ಅಪ್ಪ ಜವಾಹರ್ಲಾಲ್ ನೆಹರುನೇ ಹೊರತು ನೀನು ಇನ್ನೂ 3 ಜನ್ಮ ತಗೊಂಡು 6 ಪಲ್ಟಿಗಳು ನೋಡಿದ್ರೇನು ನರೇಂದ್ರ ಮೋದಿ, ನೀನು ಯಾವತ್ತೂ ಆ ಅಪ್ಪನ ಸಮ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗಪ್ಪ ಲಾಂಗೆಸ್ಟ್ ಸರ್ವಿಂಗ್? ಈವನ್ ಇನ್ 1947 to 1952 ನ್ಯಾಷನಲ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ, ಚುನಾವಣೆಯಿಂದ ಕಾಂಗ್ರೆಸ್ಗೆ ಅಲ್ಲಿ ಮೆಂಬರ್ಸ್ ಇದ್ರು. ಅರ್ಥ ಮಾಡ್ಕೋ. ಈವನ್ ಇನ್ 1947 to 1952 ನೆಹರು ವಾಸ್ ಎನ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್, ನಾಟ್ ಎ ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್. ನೀವು RSSಗಳು ಬೊಗಳೆ ಬಿಡ್ತೀರ ಅಷ್ಟೇ. ಎಲ್ಲಿನ ಜವಾಹರ್ಲಾಲ್ ನೆಹರು, ಎಲ್ಲಿನ ಈ ಕುನ್ನಿ ನರೇಂದ್ರ ಮೋದಿ? ನೀನು ಮೊಮ್ಮಗನೂ ಅಲ್ಲ, ಮರಿ 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 ಮೊಮ್ಮಗ. ಅದು ಈ ದೇಶದಲ್ಲಿ ದ್ವೇಷದ ಜಾತಿ ಹಾಗೂ ಧರ್ಮದ ದ್ವೇಷ ಬಿತ್ತಿ ನೀನು ಪ್ರಧಾನಮಂತ್ರಿ ಆಗಿರುವುದು. ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್ನೆಲ್ಲ ಕೊಟ್ಟು ಪ್ರಧಾನಿ ಆದವು. ಯಾವೆಲ್ಲ ನೀವು ತಿಪ್ಪರ್ಲಾಗ ಹಾಕಿದ್ರೆ ಈ ದೇಶದ ಅಪ್ಪ ಮಹಾತ್ಮ ಗಾಂಧಿ, ಫೌಂಡಿಂಗ್ ಫಾದರ್ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಹೊರತು ಯಾವತ್ತು ನಿಮಗೆ ಈ ನರೇಂದ್ರ ಮೋದಿಯಿಂದ ಈ ದೇಶ ಉದ್ಧಾರ ಆಗಿದೆ ಅಂತ ಯಾವ ಇತಿಹಾಸದ ಪುಟಗಳಲ್ಲಿ ಯಾರು ಹೇಳಲ್ಲ. ಜವಾಹರ್ಲಾಲ್ ನೆಹರು ಮತ್ತೆ ಇನ್ನೂ ಒಂದು 10-12 ಜನ ಪ್ರಧಾನಮಂತ್ರಿಗಳು ಏನು ಕಟ್ಟಿದಾರೋ, ಇಲ್ಲಿ ಬಂದ್ಬಿಟ್ಟು ನಾನು ಆ ಮೊದಲು ಪ್ರಧಾನಿಗಿನ್ನ ದೊಡ್ಡವನು ಅಂದರೆ ನಾವೇನು ಕಿವಿಯಲ್ಲಿ ಹೂ ಬಿಟ್ಕೊಂಡಿದ್ದೀವ?